ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನು ಲೈಫ್ ಸ್ಟೈಲ್. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಭಾಳ ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಉತ್ಸಾಹ. ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಬಾಡ ಅನ್ನೋ ಗ್ರಾಮದಲ್ಲಿರೋ ಕನಕದಾಸರ ಕೋಟೆ ಅಂತಲೇ ಹೇಳ್ತಾರೆ ಇದನ್ನು. ಒಂದು ಚಿಕ್ಕ ಬೆಟ್ಟದ ಮೇಲಿದೆ. ಸ್ವಲ್ಪನೇ ಒಂದು 25-30 ಮೆಟ್ಲು ಹತ್ತಬೇಕಷ್ಟೇ. ತುಂಬ ಚೆನ್ನಾಗಿದೆ. ಹತ್ತಿರ ಇದ್ದವರೆಲ್ಲ ಒಂದು ಸಲ ಹೋಗಿ ನೋಡಿ ಬನ್ನಿ. ಮೇಲ್ಗಡೆ ನಿಮಗೆ ಕಾಪರ್ ಕಲ್ಲರಲ್ಲಿ ಕಾಣೋದೆಲ್ಲ ಕನಕದಾಸರ ಜೀವನ ಚರಿತ್ರೆನ ಆ ಥರ ಬಿಂಬಿಸಿದ್ದಾರೆ. ಕೆಳಗಡೆ ಕರಿ ಕಲ್ಲಿಂದು ಬೋರ್ಡ್ ಕಾಣೋದು ಕನಕದಾಸರ ಕೀರ್ತನೆಗಳು. ಅವರು ಯಾವ್ಯಾವ ಕೀರ್ತನೆಗಳೆಲ್ಲ ರಚಿಸಿದಾರಲ್ಲ ಅದೆಲ್ಲ ಅಲ್ಲಿ ಹಾಕಿದ್ದಾರೆ. ಮತ್ತು ನುಡಿ ಮುತ್ತುಗಳಿದಾವಲ್ಲ ಅವನ್ನು ಹಾಕಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿದೆ ಕೋಟೆ. ಇಲ್ಲಿ ಕನಕದಾಸರ ಮೂರ್ತಿ, ಅದು ಕೀರ್ತನೆ ರಚಿಸ್ತಾ ಇರೋ ಮೂರ್ತಿ. ಇವಾಗ ನೀವು ನೋಡ್ತಾ ಇರೋದು ಕನಕದಾಸರು ಕೂತ್ಕೊಂಡು ಕೀರ್ತನೆ ರಚಿಸ್ತಾ ಇರೋ ಮೂರ್ತಿ. ಬಾಡ ಅನ್ನೋದು ಅವರು ಹುಟ್ಟೂರು, ಆದರೆ ಅವ್ರು ಬಂದು ನೆಲೆಸಿದ್ದು ಕಾಗಿನೆಲೆ ಅನ್ನೋ ಊರಲ್ಲೇ. ಎರಡೂ ಹಾವೇರಿ ಜಿಲ್ಲೆಯಲ್ಲೇ ಇದೆ. ಬಾಡ ಅನ್ನೋದು ಶಿಗ್ಗಾವಿ ತಾಲೂಕಲ್ಲಿದೆ. ತುಂಬ ಚೆನ್ನಾಗಿದೆ. ಬಂಕಾಪುರ ಅನ್ನೋ ಗ್ರಾಮಕ್ಕೆ ಹತ್ತಿರದಲ್ಲಿದೆ. ತುಂಬ ಚೆನ್ನಾಗಿದೆ ನೋಡಿ. ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಆ ಪೇಂಟಿಂಗ್ಸ್ ಕೆಳಗಡೆ ಅವ್ರ ಜೀವನ ಚರಿತ್ರೆ ಇದೆ.